ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ಣಿ ಮುಂದೆ ಅಪ್ಪನ ವಿಚಾರನ ತೆಗೆದ್ರೆ ಆಲ್ರೆಡಿ ಆದಿ ವಿಚಾರದಿಂದ ಡಿಸ್ಟರ್ಬ್ ಆಗಿರೋ ಅವಳು ಇನ್ನೂ ಡಿಸ್ಟರ್ಬ್ ಆಗ್ತಾಳೆ. ಹೇಗಾದ್ರೂ ಇವಳನ್ನ ಆಚೆ ಕಳಿಸಿ ಆಮೇಲೆ ಅಮ್ಮನ ಹತ್ರ ಮಾತಾಡಬೇಕು. ಏನ್ ಹೇಳಿ ಅವಳಿಗೆ? ಪೂರ್ಣಿ, ನಾವ್ ಯಾವಾಗ್ಲೂ ಬಜ್ಜಿ ಬೋಂಡ ತಿಂತಿದ್ವಲ್ಲ, ಆ ಅಂಗಡಿಗೆ ಹೋಗಿ ಬಜ್ಜಿ ಬೋಂಡ ತಗೊಂಬರ್ತೀಯಾ? ಓ, ಆ ಬಜ್ಜಿ ಬೋಂಡ ತಿನ್ನಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ಯಾ? ಅದನ್ನ ಇಲ್ಲೇ ಮಾಡಿದ್ರಾಯ್ತು ಬಿಡು. ಅಯ್ಯೋ ಪೂರ್ಣಿ, ಇಲ್ಲಿ ಮಾಡಿದ್ರೆ ತುಂಬಾ ಟೈಮ್ ಆಗತ್ತೆ. ಒಟ್ನಲ್ಲಿ ನಂಗೇನಾದ್ರೂ ಒಂದ್ ಕೆಲ್ಸ ಹೇಳ್ತಿರ್ಬೇಕಲ್ವಾ ನೀನು? ಕಷ್ಟ ಅನ್ಸಿದ್ರೆ ಬಿಡಮ್ಮ, ಏನೋ ಅಪರೂಪಕ್ ಬಂದು ಆಸೆ ಪಟ್ಟು ಕೇಳ್ದೆ. ಈ ಸೆಂಟಿಮೆಂಟ್ ಡೈಲಾಗ್ಗಳಿಗೇನ್ ಕಮ್ಮಿ ಇಲ್ಲ, ತರ್ತೀನಿರು. ಇದೇ ಸರಿಯಾದ ಸಮಯ. ಅಮ್ಮನ ಹತ್ರ ಹೇಗಾದ್ರೂ ವಿಷಯ ತಿಳ್ಕೊಳ್ಬೇಕು. ಕಾವೇರಿ, ಯಾಕೆ ಆ ರೀತಿ ನೋಡ್ತಿದ್ಯಾ? ಏನೂ ಇಲ್ಲಮ್ಮ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀನದಕ್ಕೆ ಡಿಸ್ಟರ್ಬ್ ಆಗದೆ ಉತ್ತರ ಕೊಡಬೇಕು, ಆಯ್ತಾ? ಏನ್ ಹೇಳಮ್ಮ? ಅಪ್ಪನ ಆಕ್ಸಿಡೆಂಟ್ ವಿಚಾರದಲ್ಲಿ ಅದು ಕೊಲೆ ಅಂತ ನಿನಗೇನಕ್ಕೆ ಅನ್ಸೋದಿಕ್ ಶುರುವಾಯ್ತು? ಕಾವೇರಿ, ಈಗ ಯಾಕಮ್ಮ ಈ ಪ್ರಶ್ನೆ? ಅಮ್ಮ, ನಿನ್ನ ಮಾತುಗಳು ನನಗೆ ಅನುಮಾನ ಆಗಿ ಕಾಡಕ್ ಶುರು ಆಗಿದೆ. ನನಗೆ ವಿಷಯ ಗೊತ್ತಿಲ್ದಾಗ ಅದೇನೋ ಬೇರೆ ಕತೆ ಆಗಿತ್ತು. ಆದ್ರೆ ಈಗ ವಿಷಯ ಗೊತ್ತಾದ್ಮೇಲೂ ನಾನು ಹೀಗೆ ಸಮಾಧಾನವಾಗಿರ್ಲಮ್ಮ. ಅಕಸ್ಮಾತ್ ನೀನ್ ಹೇಳಿದ್ದು ನಿಜ ಅನ್ನೋದೇ ಆದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನಾರ್ಮಲ್ ಮಿಡಲ್ ಕ್ಲಾಸ್ ಆಗಿರೋ ನಾವು ಈ ಸಮಾಜದಲ್ಲಿ ಅಷ್ಟು ಬೇಗ ನ್ಯಾಯನ ಪಡ್ಕೊಳ್ಳೋದಿಕ್ಕಾಗಲ್ಲ. ಆದ್ರೆ ಈಗ ನನ್ನ ಹತ್ರ ಹಣ ಇದೆ, ಅಧಿಕಾರ ಇದೆ. ಅದನ್ನ ಬಳಸ್ಕೊಂಡು ಅಪ್ಪನ ಸಾವಿಗೆ ಯಾರೇ ಕಾರಣ ಆಗಿದ್ರು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಿ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸ್ಬೇಕಮ್ಮ. ಅದಕ್ಕೋಸ್ಕರ ನಿನ್ನನ್ನು ಕೇಳ್ತಾ ಇದ್ದೀನಿ. ನಿನಗೇನೇನು ಗೊತ್ತೋ ಅದನ್ನೆಲ್ಲ ನನಗೆ ಹೇಳು. ಅದರಿಂದ ನನಗೇನಾದ್ರೂ ಕ್ಲೂ ಸಿಗ್ಬೋದಾ ಅನ್ನೋದೇ ನನ್ನ ಯೋಚನೆ. ಹೇಳ್ತೀನಮ್ಮ, ನನಗೇನೇನು ಗೊತ್ತೋ ಎಲ್ಲ ವಿಷಯನೂ ನಿನಗೆ ಹೇಳ್ತೀನಿ. ಒಟ್ನಲ್ಲಿ ನಿಮ್ಮಪ್ಪನ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ನನಗಷ್ಟೇ ಸಾಕಮ್ಮ. ಖಂಡಿತ ಸಿಗತ್ತಮ್ಮ. ನಿನ್ ಮಗಳಾಗಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ಅಪ್ಪನ ಸಾವಿಗೆ ಯಾರೇ ಕಾರಣ ಆಗಿದ್ರು ಅವ್ರನ್ನ ಮಾತ್ರ ಬಿಡೋ ಮಾತೇ ಇಲ್ಲ. ಆಕ್ಸಿಡೆಂಟ್ ಆಗೋ ಒಂದು ವಾರಕ್ಕೆ ಮುಂಚೆ ನಿಮ್ಮಪ್ಪ ಯಾಕೋ ತುಂಬಾ ಟೆನ್ಷನ್ ಆಗಿದ್ರು ಕಾವೇರಿ. ಆಫೀಸ್ನಲ್ಲಿ ಹೊಸ ಹೊಸ ಪ್ರಾಬ್ಲಮ್ಗಳು ಶುರುವಾಗ್ತಾ ಇದೆ, ಆದ್ರೆ ಅದಕ್ಕೆ ಯಾರು ಕಾರಣ ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಆಕ್ಸಿಡೆಂಟ್ ಆಗೋ ದಿನ ಕೂಡ ನಾನು ಫೋನ್ ಮಾಡಿ ಮಾತಾಡಿದಾಗ ಯಾವುದೋ ಗಡಿ ಬಿಡಿಲಿ ತುಂಬಾ ಟೆನ್ಷನ್ ಅಲ್ಲಿ ಮಾತಾಡಿದ್ರು. ಫೋನಲ್ಲಿ ನನ್ನ ಜೊತೆ ಮಾತಾಡ್ತಿದ್ದಾಗ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಮಾತಾಡ 10 ನಿಮಿಷಕ್ಕೆ ಆಕ್ಸಿಡೆಂಟ್ ಆಗಿ ಅವ್ರ ಜೀವ ಹೋಗಿದೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಆದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಕಾಫಿ ಎಸ್ಟೇಟ್ಗೆ ಹೋಗೋ ದಾರಿಲಿ. ಯಾರೋ ಅವರಿಗೆ ದಾರಿ ತಪ್ಪಿಸಿದ್ದಾರೆ. ಅವ್ರಿಗೆ ಯಾವುದೋ ಒಂದು ವಿಷಯ ಗೊತ್ತಾಗಿದೆ. ಆ ವಿಷಯ ಹೊರಗಡೆ ಬಂದ್ರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಯಾರೋ ಆಕ್ಸಿಡೆಂಟ್ ಮಾಡಿಸಿ ಕೊಂದು ಹಾಕಿದ್ದಾರೆ. ಹೊಸ ಸಮಸ್ಯೆ ಏನ್ ಬಂತು ಅಂತ ಯೋಚನೆ ಮಾಡಿ